ನಮಸ್ಕಾರ ಸ್ನೇಹಿತರೆ. ನಾನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ನು ಮುಂದೆ ಹೇಳೋದಿಲ್ಲ. ಯಾಕಂದರೆ ನಾನು ಕೊಡೋಂಥ ವಿಷಯಗಳು ನಿಮಗೆ ಲೈಕ್ ಮಾಡೋ ಥರ, ಕಮೆಂಟ್ ಮಾಡೋ ಥರ, ಸಬ್ಸ್ಕ್ರೈಬ್ ಮಾಡೋ ಥರ ಇರುತ್ತೆ. ಇನ್ನು ಮುಂದೆ ನಾನು ಯಾವುದೋ ಒಂದು ವಿಷಯನ ಟಾಪಿಕ್ ಆಗಲಿ ಇಟ್ಕೊಂಡು ಇಷ್ಟು ದಿನ ಏನೋ ಮಾಡ್ತಿದ್ದೆ. ಇನ್ನು ಮುಂದೆ ಒಳ್ಳೆಯ ವಿಚಾರಗಳನ್ನ ಕೊಡೋಣ ಅಂತ ಇವತ್ತಿಂದ ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಮೊದಲೇ ಏನಂದರೆ, ಪ್ರಯತ್ನ ಪಟ್ಟವನು ಸೋತೆ ಇಲ್ಲ, ಪ್ರಯತ್ನ ಪಟ್ಟವನು ಸೋತೆ ಇಲ್ಲ, ಆಗಲ್ಲ ಎಂದವನು ಇಲ್ಲಿವರೆಗೂ ಜೀವನದಲ್ಲಿ ಗೆದ್ದೇ ಇಲ್ಲ ಅಂತ. ಏನಾದರೂ ಒಂದು ಕೆಲಸ ಮಾಡಬೇಕಂತಂದರೆ ಸ್ನೇಹಿತರೆ, ನೀವು ಮೊದಲು ಅದ್ರ ಬಗ್ಗೆ ಥಿಂಕ್ ಮಾಡಿ, ವಿಚಾರ ಮಾಡಿ, ಆಮೇಲೆ ಅದ್ರ ಬಗ್ಗೆ ಕೂತ್ಕೊಂಡು ಇನ್ಡೆಪ್ತಾಗಿ ರಿಸರ್ಚ್ ಮಾಡಿ ಆದಮೇಲೆ ಅಟ್ಲೀಸ್ಟ್ ನನ್ನ ಕೈಲಿ ಆಗಲ್ಲಪ್ಪ ಅಂದರೂ ಕೂಡ ಒಂದು ಸಲ ಟ್ರೈ ಮಾಡಿ, ಒಂದು ಸಲ ಪ್ರಯತ್ನ ಪಡಿ, ಒಂದು ಹೆಜ್ಜೆ ಇಡಿ. ಯಾವುದೋ ಒಂದು ಬಿಸ್ನೆಸ್ಸು ನಮ್ಮ ಲೈಫಲ್ಲಿ ಸಕ್ಸಸ್ ಆಗಬೇಕಂದ್ರೆ 2 ರಿಂದ 3 ವರ್ಷ ತೊಗೊಳ್ತಂತೆ. ಅದಾಗಿಲ್ಲ ಅಂದರೆ ಬಿಟ್ಟು ಬೇರೆ ಯಾರು ಮಾಡ್ಬೇಕಂದ್ರೆ ಕೆಲವೊಬ್ರು ಹೇಳ್ತಾರೆ, ಫೈನಾನ್ಷಿಯಲ್ ಇವರು ಇರ್ತಾರಲ್ಲ, ಕನ್ಸಲ್ಟೆನ್ಸ್ ಇರ್ತಾರಲ್ಲ, ಅವ್ರು ಹೇಳ್ತಾರೆ. ಹಾಗೆ ನಾವು ಏನಾದರೂ ಒಂದು ಪ್ರಯತ್ನ ಪಡಬೇಕು. ಅದೇ ನಾವು ಆಗಲ್ಲ ಅಂತ ಕೂತ್ಕೋತಾರಲ್ಲ, ನಿಮ್ಮ ಕೈಲಿ ಆಗಲ್ಲ ಅಂತ ಕೂತ್ಕೋತಾರಲ್ಲ, ಅವ್ರು ಮುಂದೊಂದು ದಿನ ಯಾವತ್ತೋ ಒಂದು ದಿನ ಅದೇ ಕೆಲಸನ ಸುಮ್ಮನೆ ಒಂದ್ಸಲ ಟ್ರೈ ಮಾಡ್ತಾರೆ, ಅದು ಆಗಿಬಿಡುತ್ತೆ. ಅದಾದಮೇಲೆ ಏನಾಗುತ್ತೆ ಗೊತ್ತಾ, ಅವ್ರ ಲೈಫಲ್ಲಿ ಒಂದು 10 ವರ್ಷ ಕಳೆದಿರ್ತಾರೆ. ಆ 10 ವರ್ಷ ಅವರು ಲೈಫಿಂದ ಹೋಗ್ಬಿಡ್ತು. ಹಾಗೆ ಏನೇ ಇರಲಿ, ಒಂದು ಸ್ಟೆಪ್ ನಾವು ಇಟ್ಟೇ ಬಿಡಬೇಕು. ಪ್ರಯತ್ನ ಸರ್ವಸಿದ್ಧಿ ಸಾಧನ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾರೆ. ಅದನ್ನೆಲ್ಲ ನಾವು ಮನಸ್ಸಲ್ಲಿಟ್ಕೊಂಡು ಒಂದು ಹೆಜ್ಜೆ ಇಟ್ಟು ಮುಂದೆ ಬರೋಣ. ನೀವು ಇವತ್ತು ಏನಾದರೂ ಹಾಗೆ ಖಾಲಿ ಕೂತ್ಕೊಂಡ್ರೆ ಮುಂದೆ ಲೈಫಲ್ಲಿ ಕೂಡ ಹಾಗೆ ಖಾಲಿ ಕೂತ್ಕೋತೀರಾ. ಇವತ್ತೊಂದು ಪೆನ್ನು ಪೇಪರ್ ಒಂದು ಎತ್ಕೊಂಡು ನಿಮ್ಮ ಡೈರಿಯಲ್ಲಿ ಬರೆಯೋಕ್ಕೆ ಪ್ರಾರಂಭಿಸಿ. ನೀವೇನು ಮಾಡ್ಬೇಕಂತಿಲ್ಲ, 2026ರಲ್ಲಿ ಈ ಥರ ಒಂದು ಡೈರಿ ತೊಗೊಂಡು ಬರೀರಿ. ನಾನು ಪ್ರಯತ್ನ ಆದರೂ ಪಡ್ತೀನಿ ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿ. ಫಿಕ್ಸ್ ಆದರೆ ನಿಮ್ಮ ಮುಂದೆ ಫ್ಯೂಚರಲ್ಲಿ ಒಂದಿನ ಆ ಸಮಯ ಬಂದೇ ಬರುತ್ತೆ. ಸಮಯ ಬಂದಾಗ ನಿಮಗೆ ಈ ಐಡಿಯಾಗಳಲ್ಲೆಲ್ಲ ನಿಮ್ಮ ಲೈಫಲ್ಲಿ ನೀವು ಒಂದು ಸಲ ಅಪ್ಲೈ ಮಾಡಿದ್ರೆ ಮುಗಿತು, ನೀವು ಸಕ್ಸಸ್ ಆಗ್ತೀರಾ. ಸಕ್ಸಸ್ ಆಗೇ ಆಗ್ತೀರಾ. ಓಕೆನಾ? ಧನ್ಯವಾದ.